ಎಸ್ ವೀಕ್ಷಕರೇ, ವಿಧಾನಸೌಧದಲ್ಲಿ ಸದನದ ಬಾವಿಗಿಳಿದು ಹೋರಾಟ ಮಾಡೋದನ್ನ ನಾವೆಲ್ಲ ನೋಡಿದ್ದೀವಿ. ವಿರೋಧ ಪಕ್ಷದವರು ಆಡಳಿತ ಪಕ್ಷದವರ ಹತ್ರ ಏನು ಬೇಡಿಕೆ ತಗೋಬೇಕು, ಬಡವರಿಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು ವಿಧಾನಸೌಧದಲ್ಲಿ ನೋಡಿದ್ದೀವಿ. ಅಲ್ಲಿ ಒಂದು ವಿಪರ್ಯಾಸ ಅಂತಂದರೆ ಶಿರಾ ನಗರಸಭೆಯಲ್ಲಿ ಇವತ್ತು ಆಡಳಿತ ಪಕ್ಷದ ವಿರುದ್ಧ ವಿರೋಧ ಪಕ್ಷದ ಸದಸ್ಯರು, ಇನ್ನೊಂದು ವಿಪರ್ಯಾಸ ಆಡಳಿತ ಪಕ್ಷದ ಸದಸ್ಯರು ಕೂಡ ಒಂದು ಹೋರಾಟ ಮಾಡ್ತಿರೋವಂಥದ್ದು ನೀವು ನೋಡ್ಬೋದು. ಈಗ ಉಪವಾಸ ಸತ್ಯಾಗ್ರಹದಲ್ಲಿ ನಗರಸಭೆಯ ಮಾಜಿ ನಗರಸಭಾ ಅಧ್ಯಕ್ಷರು ಕೂಡ ಇದ್ದಾರೆ. ಅದೇ ರೀತಿ ಮಾಜಿ ನಗರಸಭಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿರುವಂಥವರು ಕೂಡ ಈ ಒಂದು ಉಪವಾಸ ಸತ್ಯಾಗ್ರಹದಲ್ಲಿ ಇರೋದು ವಿಶೇಷ ಅಂತಲೇ ಹೇಳ್ಬೋದು. ಅದೇ ರೀತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹವರು ಕೂಡ ಈ ಒಂದು ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದಾರೆ, ಅವ್ರ ನಾಯಕತ್ವದಲ್ಲಿ ಅಂತಲೇ ಹೇಳ್ಬೋದು. ಸೊ ಈಗ ನಾನು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕಿಟ್ಟಪ್ಪ ಅವ್ರ ಜೊತೆ ಮಾತಾಡ್ತಿದ್ದೀನಿ. ಸರ್, ಬೆಳಿಗ್ಗೆ ಆದಂಥ ಘಟನೆ ಇಡೀ ಶಿರಾ ತಾಲೂಕು ನೋಡಿದೆ. ಒಂದು ವಿಧಾನಸೌಧನ ಮಿನಿ ವಿಧಾನಸೌಧ ಆಗಿ ಶಿರಾ ನಗರಸಭೆಯಲ್ಲಿ ತೋರಿಸಿದ್ದೀರಾ. ಏನು ಬೇಡಿಕೆ, ಯಾಕೆ ಹೀಗೆ? ತಿಂಗಳಿಗೊಂದು ಮೀಟಿಂಗ್ ಮಾಡಿದರೆ ಸಮಸ್ಯೆಗಳು ಎಲ್ಲರದು ಅದು ಏನೇನೋ ಡಿಮ್ಯಾಂಡ್ಸ್ ಏನು, ಪ್ರಾಬ್ಲಮ್ ಏನು, ವಾರ್ಡ್ ಸಮಸ್ಯೆ ಏನು ಅಂತ ಹೇಳ್ಕೋಬೋದು. ಇವ್ರು ಬೇಕು ಅಂತಲೇ 3 ತಿಂಗಳಿಗೊಂದು ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಂವಿಧಾನಬದ್ಧವಾಗಿದ್ದೀನಿ ಅಂತ ಹೇಳ್ತಾರೆ. ನಾನು ಯಾಕೆ ಇವತ್ತು ಬಾಬಾ ಸಾಹೇಬ್ ಅವರು, ಈಗ ಅಂಬೇಡ್ಕರ್ ಹೇಳ್ತಾರೆ ನಾನು ಸಂವಿಧಾನಬದ್ಧವಾಗಿದ್ದೀನಿ ಅಂತ. ಎಲ್ಲಿ 3 ತಿಂಗಳಿಗೊಂದು ಮೀಟಿಂಗ್ ಮಾಡಿದರೆ ಸಂವಿಧಾನಬದ್ಧ ಹೆಂಗಾಗ್ತೈತೆ? ಈಗ ಮೂಲ ಏನು ಸರ್? ನೀವು ಮೂಲ ಏನಿಲ್ಲ, ತಿಂಗಳಿಗೊಂದು ಮೀಟಿಂಗ್ ಈಗ ರೆಗ್ಯುಲರ್ ಆಗಿ ಮಾಡ್ಕೊಂಬಂದ್ರೆ ಇದೆಲ್ಲ ಬರ್ತಿರಲಿಲ್ಲ. ಇವರು ಬೇಕು ಅಂತಲೇ ಇದರಿಂದ ಏನು ಈಗ ತಾರತಮ್ಯ ಅದು ಮಾಡಿರೋ ಅವರಿಗೆ ವರ್ಕೌಟು. ಈಗ ಹೇಳಿರಲ್ಲ, ಈಗ ಅಂಜನಪ್ಪ ಹೇಳಿರು ದುಡ್ಡು ಮಾಡ್ತಾ ಇದ್ದಾರೆ, ಅದೊಂದು ದಂಧೆ. ನಾವು ಬಂದಿರೋದು ಸಾರ್ವಜನಿಕ ಖಜಾನೆ, ಸಾರ್ವಜನಿಕ ಜಾಗನ ರಕ್ಷಣೆ ಮಾಡೋಕ್ಕೆ ಬಂದಿರೋದು ನಾವು. ಇಲ್ಲಿ ನಡೀತಿರೋದೇನು ಅಂದರೆ ಅವ್ರಿಗೆ ಬೇಕಾದಂಗೆ ಅವರು ಆ ದಂಧೆಗಳ್ನ ಅಂತಾರೆ, ಅದೊಂದು ರೀತಿ ದಂಧೆ ಮಾಡ್ಕೊಂಬಿಟ್ಟಿದ್ದಾರೆ. ಈ ಅಲಿಬಾಬಾ ವಿತ್ 40 ಚೋರ್ ಸ್ಟೋರಿ ಇದ್ದಂಗೆ ಇದು. ಇವಾಗ ನಾವು ಹೆಂಗೆ ಅಂದರೆ ನಾವು ಬಂದಿರೋದೇ ಉದ್ದೇಶ ಏನು? ಎರಡೇ. ನಾವು ಸಾರ್ವಜನಿಕ ಅಂದರೆ ಈಗ ಮೂಲಭೂತ ಸೌಕರ್ಯಗಳಾಗಲಿ, ಫಲಾನುಭವಿಗಳು ಹೇಳಿರು ಹಕ್ಕುಪತ್ರ ಸೈಟಿನ ಬಗ್ಗೆ ಅಂಜನಪ್ಪ ಅವ್ರು ಹೇಳಿರು, ಹಕ್ಕುಪತ್ರಗಳು ಏನು ಅದೇನು ದೊಡ್ಡ ವಿಷಯನೇ ಅಲ್ಲ ಅವ್ರಿಗೆ. ಈಗ ಯಾರು ನಾವು ಸುಮ್ಮನೆ ಒಬ್ಬ ವ್ಯಕ್ತಿ ಹೆಸರು ಹೇಳೋದಕ್ಕಿಂತ ನಾವು ಕಾನೂನುಬದ್ಧ ಡಾಕ್ಯುಮೆಂಟ್ ಇಟ್ಕೊಂಡು ಕೂತಿದ್ದೀವಿ, ಅವನು ಅವ್ರಿಗೆ ಪ್ರೊಡ್ಯೂಸ್ ಮಾಡಿ ಆಕ್ಷನ್ ತಗೊಳ್ಳಿ ಅನ್ನೋದು ಒಂದೇ ಇರೋದು ನಮ್ಮ ಭಾಗ್ಯ. 4-5 ಬೇಡಿಕೆಗಳು ಇದಾವೆ ಅಷ್ಟೇ. ಅವೆಲ್ಲ ಜನಗಳಿಗೋಸ್ಕರನೇ, ಸಾರ್ವಜನಿಕ ಹಿತಾಸಕ್ತಿ ದೃಷ್ಟಿ ಇಟ್ಕೊಂಡೆ ನಾವು ಮಾಡ್ತಾ ಇರೋದೆಲ್ಲ. ಈಗ ನಗರಸಭೆಯಲ್ಲಿ ಒಂದು ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ ಅಂತ ಅಂದರೆ ಇದು ಈಸಿ ಅಲ್ಲ ಸರ್, ಒಂದು ಕಾನೂನಾತ್ಮಕವಾಗಿ ಹೋರಾಟ ಮಾಡೋದು. ಈಗ ನಿಮ್ಗೆ ಯಾರಾದರೂ ಕಮಿಷನರ್ ಆಗಿರ್ಬೋದು, ನಗರಸಭಾ ಅಧ್ಯಕ್ಷರಾಗಿರ್ಬೋದು, ಅಥವಾ ಶಾಸಕರಾಗಿರ್ಬೋದು, ಅಥವಾ ಫೋನಲ್ಲಿ ಮಾತಾಡಿರೋದು ಅಥವಾ ಬಂದು ಭೇಟಿ ಮಾಡಿರೋದು? ಏನಾನು ಇಲ್ಲ, ಯಾರೂ ಬಂದು ಮಾತಾಡಿಲ್ಲ. ಇವಾಗ ಈ ಪೌರಾಯುಕ್ತರು ಈಗ ಮಾತ್ರ ಬಂದಿರೋದಷ್ಟೇ. ಇದುವರೆಗೂ BK ಮಂಜುನಾಥ್ ಅವ್ರು ಬಂದಿದ್ರು ಅಷ್ಟೇ. ನಮ್ಮ ಅದೇ ಮಂಜಣ್ಣವರು ಬಂದು ಅವಲೇ ಸ್ಟಾರ್ಟಿಂಗಲ್ಲೇ ಬಂದು ಎಲ್ಲ ವಿಚಾರಿಸ್ಕೊಂಡು ಹೋದರು. ಅದಾದ ನಂತರ ಯಾರೂ ಬಂದಿಲ್ಲ. ಬಟ್ ನಮಗೇನಂದರೆ ಈಗ ನನಗೆ ಇರೋದು ಒಂದೇ ಗುರಿ, DC ಅವರು ಬಂದು ಈ ಬರೋ ಒಂದು ಮೀಟಿಂಗಲ್ಲಿ ಅಥವಾ ಈಗ ಅವ್ರು ಬಂದು ನಾವೇನು ಹೇಳ್ತೀವಿ ಅವನ್ನ ಬರ್ಕೊಂಡು ಅವ್ರು ಆಕ್ಷನ್ ತಗೋಬೇಕು. ಅದು ಆಕ್ಷನ್ ತಗೊಂಡ್ರೇ ಬಂದು ಅವರು ಸುಮ್ಮನೆ ಈಗ ಬಂದು ಅವ್ರಿಗೆ ಲೋಕಾಯುಕ್ತರು ಬಂದರು, ಎಷ್ಟೋ ಹಕ್ಕುಪತ್ರ ಸೀಸ್ ಆದವು, ಅವು ಫುಟೇಜ್ ಕೇಳಿರಿಲ್ಲ ರೀ, ಎಲ್ಲಿಲ್ಲ, ಇವರು ಫುಟೇಜ್ ಇಲ್ಲ ಅಂತಾರೆ. ಲೋಕಾಯುಕ್ತರು ಕೇಳಿರೋ ನಾವು ಅಲ್ಲಿ ಸರ್ಕಾರಕ್ಕೆ ಕಳಿಸಿದ್ದೀವಿ, ಅಲ್ಲಿಂದ ಬರಬೇಕು ಅಂತ ಹೇಳ್ತೀರಿ. ಏನಿದೆ ಅಲ್ಲ ಫುಟೇಜ್. ಈಗ ಒಟ್ಟಾರೆ ಜಿಲ್ಲಾಧಿಕಾರಿಗಳು ಬರೋವರೆಗೂ ನೀವು ಇಲ್ಲೇ ಖಂಡಿತ ಉಪವಾಸ ಸತ್ಯಾಗ್ರಹ ಮುಂದುವರಿಸ್ತಾ ಇದ್ದಾರೆ. ಮಾಜಿ ನಗರಸಭಾ ಅಧ್ಯಕ್ಷರು ಅಂಜನಪ್ಪರವರು ಕೂಡ ಈ ಒಂದು ನಗರಸಭೆಯ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ್ರು. ಈಗೇನೋ ಪೌರ ಕಾರ್ಮಿಕರಿಗೆ ನಿವೇಶನ ಕೊಡುವಂಥ ಕೆಲಸ ಮಾಡ್ತಿಲ್ಲ ಅನ್ನೋದೊಂದು ದೊಡ್ಡದಾಗಿ ಆರೋಪ ಇರುವಂಥದ್ದು. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ. ಸರ್ ಹೇಳಿ. ನಮಗೆ ಏನು ಹಿಂದೆ ಪೌರ ಕಾರ್ಮಿಕರಿಗೆ ಜಾಗ ಗುರ್ಸಿದಂಥ ಜಾಗದಲ್ಲಿ ಅವರಿಗೆ ನಮಗೆ ನ್ಯಾಯ ದೊರಸ್ಕೊಡೋಕ್ಕಂತ ನಾವೆಲ್ಲ 36 ಜನ ಅಂತ ನಾವು ಅನ್ಕೊಂಡೀವಿ. ಆ 36 ಜನನೂ ಪಾಪ ಅವ್ರ ಮೇಲೆ ಅಂದರೆ ಅವರಿಗೆ ಆಶೀರ್ವಾದ ಮಾಡಿ ಅವ್ರಿಗೆ ಒಂದು ಜಾಗ ಗುರ್ಸ್ಕೊಡೋಣ ಅಂತ ನಮ್ಮ ಆಸೆ. ಯಾವ ಕಾರಣಕ್ಕೂ ಅವ್ರು ಡಿಲೇ ಆಗಂಗಿಲ್ಲ. ಫಸ್ಟ್ ನಮ್ಮ ಪೌರ ಕಾರ್ಮಿಕರಿಗೆ ಕೊಡಬೇಕು. ಆಮೇಲೆ ನಾನೇನು ಆಗಲೇ ಹೇಳಿದ್ನಲ್ಲ ಲೀಸ್ಟು, ಅವಷ್ಟು ಜನಕ್ಕೂ ನೀವು ಆಮೇಲೆ ಜನಗಳಿಗೆ ಕೊಟ್ಟು ಎಲ್ಲರಿಗೇನು ಬಡವರದಾರಲ್ಲ ಅವರಿಗೆ ಸಮರ್ಸ್ಕೊಂತೀವಿ ನಾವು ಎಲ್ಲರಿಗೆ ಕೊಟ್ಟು. ಎಸ್ ಸರ್, ನೋಡಿ, ಪೌರ ಕಾರ್ಮಿಕರಿಗೆ ಸೈಟ್ ಕೊಡಿಸ್ಬೇಕು ಅನ್ನೋದು ಇವ್ರ ಅಜೆಂಡಾ ಇದೆ. ಇದರಲ್ಲಿ ಯಾರು ಬೇಕಾದ್ರೂ ಸದಸ್ಯರು ಬಂದು ಪಾಲ್ಗೊಳ್ಬೋದು. ಯಾಕಂದರೆ ಪೌರ ಕಾರ್ಮಿಕರಿಗೆ ನ್ಯಾಯ ಕೊಡಿಸುವಂಥದ್ರಲ್ಲಿ ಪಕ್ಷಾತೀತವಾಗಿ ಬೆಂಬಲ ಕೊಡ್ಬೋದು. ಸೊ ಅದೇ ರೀತಿ ವಾರ್ಡ್ಗಳಿಗೆ ಅನ್ಯಾಯ ಮಾಡ್ತಾರೆ, ಒಂದು ವಾರ್ಡ್ಗೆ ಜಾಸ್ತಿ ಆಗ್ತಾರೆ ಅನ್ನೋದು ಇದೆ. ಅದು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ಹೇಳಿ. ಸರ್, ಈಗ ನೀವು ಬೆಳಗ್ಗೆ ನೋಡಿದ್ರಿ ಮೀಟಿಂಗಲ್ಲಿ, ನನ್ನ ವಾರ್ಡಲ್ಲಿ 80% ಕಂದಾಯ ಅಪ್ಡೇಟ್ ಇದೆ. ಯಾಕಂದರೆ ನಾವು ಟ್ಯಾಕ್ಸ್ನ ನಮ್ಮ ಎಲ್ಲರೂ ವಿದ್ಯಾವಂತರಿದ್ದಾರೆ ನನ್ನ ವಾರ್ಡಲ್ಲಿ. ಆಲ್ಮೋಸ್ಟ್ ಎಲ್ಲರೂ ಬಂದುಬಿಟ್ಟು ಅವರೇ ಬಂದು ಕಂದಾಯಗಳನ್ನ ಕಟ್ಟಿ ರಿಸಿಪ್ಟ್ ತಗೊಂಡೋಗ್ತಾರೆ. ನನ್ನವರೆಗೂ ತರಲ್ಲ, ನಾವು ಅದೇನು ಇದು ಮಾಡೋದು ಇಲ್ಲ. ಆಮೇಲೆ ಕಟ್ಟಿದ್ದೀವಿ ಮೇಡಮ್ ಅಂತ ನಮ್ಗೆ ಅಪ್ಡೇಟ್ ಮಾಡ್ತಾರೆ. ನಾವು ಎಷ್ಟೋ ಸಲ ಮೀಟಿಂಗ್ಗಳಲ್ಲಿ ಹೇಳಿದ್ದೀವಿ, ಒಂದು ಸ್ಪಾಟ್ನ ನೋಡಿ ವಾರ್ಡಲ್ಲಿ, ಅಲ್ಲೇ ಹೋಗಿ ಕಂದಾಯ ಕಟ್ಸೋಂಥದ್ದು ಆಗಬೇಕು ಅಂತ. ಆದರೆ ಇಲ್ಲಿ ಕಂದಾಯ ಕಟ್ಟಕ್ಕೆ ಬಂದರೆ ವಾರಗಟ್ಟಲೆ ಎಳಿತಾರೆ. ಅಂಥದ್ರಾಗೂ ಬಂದು ಕ್ಯೂನಲ್ಲಿ ನಿಂತು ಕಂದಾಯ ಕಟ್ಟೋಗ್ತಾರೆ. 80% ಕಂದಾಯ ಅಂದರೆ ಮಿನಿಮಮ್ ಅಂದರೂ ಕೂಡ ನನ್ನ ವಾರ್ಡಲ್ಲಿ ಇವತ್ತು 2500 ಜನ ವೋಟರ್ಸ್ ಇದ್ದಾರೆ.
ಅಂದರೆ ಮಿನಿಮಮ್ ಅಂದರೂ ಕೂಡ ಹತ್ತತ್ರ 8,000 ಜನ ನನ್ನ ವಾರ್ಡಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ 80% ಕಂದಾಯ ಕಟ್ಟಿದ್ದೀವಿ. ಆಮೇಲೆ ಎಲ್ಲ ಅಫಿಷಿಯಲ್ಸು ದೊಡ್ಡ ದೊಡ್ಡ ಬಿಲ್ಡಿಂಗು ಕಂದಾಯ ಹೆಚ್ಚು ಬರುತ್ತೆ. ಅದ್ರ ಜೊತೆ ಕಮರ್ಷಿಯಲ್ ಏರಿಯಾ ನಂದು. ನಾನು ಕೇಳೋದಿಷ್ಟೇ, ನನ್ನ ವಾರ್ಡಲ್ಲಿ ಕಂದಾಯ ಹೆಚ್ಚು ಕಟ್ತಾ ಇದ್ದಾರೆ, ಆಯಿತು, ನನಗೆ ರೂಲ್ಸ್ ಇಲ್ಲ, ಕಂದಾಯ ಹೆಚ್ಚು ಇದೇ ವಾರ್ಡಲ್ಲಿ ತಾಂತೀವಿ ಅಂತಂದರೆ ಅಲ್ಲೇ ಕಟ್ಟಬೇಕು ಅಂತ, ಅಲ್ಲಿಗೆ ನಾವು ಹೆಚ್ಚು ಕೊಡಬೇಕು ಅಂತ ಇಲ್ಲ ಅಂತ ಅವ್ರು ಹೇಳ್ತಾರಲ್ಲ. ಆದರೆ ಅವ್ರಿಗೆ ಮೂಲಭೂತ ಸೌಕರ್ಯ ಏನಾದರೂ ಕೊಡಬೇಕಲ್ವ? ಕಂದಾಯ ಕಟ್ಟೋರಿಗೆ ಮೂಲಭೂತ ಸೌಕರ್ಯನ ನಾವು ಕಲ್ಪಿಸ್ಲಿಲ್ಲ ಅಂತಂದರೆ ಅವ್ರ ಹತ್ರ ಏನಕ್ಕೆ ಟ್ಯಾಕ್ಸ್ ಕಟ್ಟಿಸ್ಕೊಳ್ತೀರಾ? ಇಲ್ಲಿ ಕೂತಿರೋದು ನಾನು ಒಂದೇ ವಿಷಯಕ್ಕೆ ಅಂತಲ್ಲ. ಮೊದಲನೇದು ನಮ್ಮ ಕಾನ್ಸೆಪ್ಟ್ ಇರೋ ಅಂಥದ್ದು ಪೌರ ಕಾರ್ಮಿಕರಿಗೆ ಸೈಟ್ ಕೊಡಬೇಕು. ನಮ್ಮ ಅವಧಿಲಿ ನಾವು ಕೊಡ್ತೀವಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ವಿ. ಅವತ್ತು ರಾಜೇಶ್ ಗೌಡ್ರು ಇದ್ದಂಥ ಕಾಲದಲ್ಲಿ ನಮ್ಮ BJP ಶಾಸಕರು, ಅವತ್ತು ಸ್ಟೇಟಲ್ಲಿ ಕೂಡ ನಮ್ಮದು BJP ಇತ್ತು, ಹಂಗಾಗಿ ನಾವು ಫಾಸ್ಟಾಗಿ ಕೆಲಸನೂ ಮಾಡಿಸಿದ್ವಿ. ಆದರೆ ಜಾಗ ಸ್ವಲ್ಪ ವ್ಯತ್ಯಾಸ ಆಗಿದ್ದರಿಂದ ಮತ್ತೆ ಅಷ್ಟೊತ್ತಿಗೆ ನಾವು ಆ ಜಾಗ ಸೆಟ್ಲು ಮಾಡಿ ಅವ್ರಿಗೆ ಕೊಡೋಷ್ಟೊತ್ತಿಗೆ MLA ಎಲೆಕ್ಷನ್ ಬಂತು. ಅಷ್ಟೊತ್ತಿಗೆ ಶಾಸಕರು ಬದಲಾದರು ಮತ್ತು ನಗರಸಭೆ ಅಧ್ಯಕ್ಷರು ಕೂಡ ಬದಲಾದರು. ಅವತ್ತಿಂದ ಪಾಪ ಅವ್ರಿಗೇನು ಮಾಡೋಕ್ಕೆ ಆಗ್ತಿಲ್ಲ. ಆ ಸ್ಟಾರ್ಟಿಂಗಲ್ಲಿ ನಾವು ಹೆಂಗಂದರೆ ಕೊಡಲೇಬೇಕು ಅಂತ ಪ್ರಾಸೆಸ್ ಮಾಡಿದ್ವಿ, ಬಟ್ ನಮ್ಗೆ ಅವಧಿ ಸಾಕಾಗಲಿಲ್ಲ. ಆದರೆ ಇವಾಗ ಕೊನೆ ಮೂಮೆಂಟಿಗೆ ಬಂದಿದ್ದೀವಿ, ಇವರು ಮಾಡ್ತಾರೆ ಅಂತ ನಾವು ಭಾಳ ತಾಳ್ಮೆಯಿಂದ ನೋಡಿದ್ವಿ. ಪಾಪ ಅವ್ರಿಗೆ ಭಾಳ ಅನ್ಯಾಯ ಆಗ್ತಿದೆ. ಇನ್ನು 8 ತಿಂಗಳಲ್ಲಿ ನಾವು ಅವ್ರಿಗೆ ನ್ಯಾಯ ಕೊಡಿಸ್ಲಿಲ್ಲ ಅಂತಂದರೆ ಅವ್ರಿಗೆ ಇನ್ಯಾವತ್ತೂ ನ್ಯಾಯ ಸಿಗಲ್ಲ ಸರ್, ಇನ್ಯಾವತ್ತೂ ನ್ಯಾಯ ಸಿಗಲ್ಲ. ಹಾಗೆ 5 ಸರ್ವೆ ನಂಬರ್ ಬಗ್ಗೆ ಅಷ್ಟೆಲ್ಲ ನಾವು ಧ್ವನಿ ಎತ್ತಿದ್ವಿ, ಎಲ್ಲ ಮಾಡಿದ್ವಿ. ನೀವು ನೋಡಿದ್ರಿ ಇಡೀ ನಗರಸಭೆ ಏನಾಯಿತು ಅಂತಂದು. ಆದರೆ ಇವತ್ತಿನವರೆಗೂ ಅಧ್ಯಕ್ಷರಾಗಲಿ ಕಮಿಷನರ್ ಆಗಲಿ ಯಾರು ಸಮೇತ ಅದ್ರ ಬಗ್ಗೆ ನಮಗೆ ಒಂದು ಮಾಹಿತಿ ಕೊಡ್ತಾ ಇಲ್ಲ, ಏನೂ ಇಲ್ಲ. ನಾವು ಮೀಟಿಂಗಲ್ಲಿ ಮಾತಾಡ್ತಿದ್ವಿ, ನಿಮಗೆ ಗೊತ್ತು, ಮೀಡಿಯಾದವ್ರನ್ನ ಒಳಗೆ ಬಿಟ್ಕೊಂತಿರ್ಲಿಲ್ಲ, ತಾರತಮ್ಯ ಮಾಡೋರು. ನಾವು ಮಾತಾಡಿರೋದನ್ನ ಕಟ್ ಮಾಡಿ ಪ್ರೆಸ್ನಲ್ಲಿ ಹಾಕ್ಸೋರು, ನಿಮಗೆ ಗೊತ್ತು, ಎಲ್ಲರಿಗೂ ಗೊತ್ತಿದೆ ಅದು. ಅದಕ್ಕೋಸ್ಕರ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಜನಗಳಿಗೆ ಗೊತ್ತಾಗಬೇಕು, ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ಪಬ್ಲಿಕ್ ಪರ ನಾವು ನಿಂತಿದ್ದೀವಿ ಅಂತ ಜನಗಳಿಗೆ ಗೊತ್ತಾಗಬೇಕು. ಪ್ರತಿಯೊಂದು ಸಮಸ್ಯೆನೂ ಬಗೆಹರಿಬೇಕು. ಅಟ್ಲೀಸ್ಟ್ ಟ್ಯಾಕ್ಸ್ ತಗೊಳ್ತೀರಾ ಅಂತ ನನ್ನ ವಾರ್ಡಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು. ಹಾಗೆ 28ನೇ ವಾರ್ಡಲ್ಲಿ 127 ಮನೆ ಹಕ್ಕುಪತ್ರ ಕೊಡಿಸ್ಬೇಕು. ಎಸ್, ಅದೇ ರೀತಿ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೂಡ ಈ ಒಂದು ಉಪವಾಸ ಸತ್ಯಾಗ್ರಹದಲ್ಲಿದ್ದಾರೆ. ಒಟ್ಟಾರೆ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಈ ಒಂದು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಬರುವಂಥ ದಿವಸಗಳಲ್ಲಿ ಈ ಒಂದು ಸತ್ಯಾಗ್ರಹಕ್ಕೆ ಒಂದು ಬೆಲೆ ಕೊಡಲಿ, ಬರುವಂಥ ದೊಡ್ಡ ದೊಡ್ಡ ಅಧಿಕಾರಿಗಳು ಇದಕ್ಕೊಂದು ಉತ್ತರ ಕೊಟ್ಟು ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಮೂಲ ಉದ್ದೇಶ. ಸೊ ಈ ಒಂದು ಅಜೆಂಡಾನ ಎಲ್ಲಿವರೆಗೂ ತಲುಪಿಸ್ತೀರಾ? ನಮ್ಮ ಅವಧಿ 7 ತಿಂಗಳು 8 ತಿಂಗಳು ಇರಬಹುದು. ಈಗ ನಾವು ಆ 8 ತಿಂಗಳನ್ನ ಕರೆಕ್ಟಾಗಿ ಉಪಯೋಗಿಸ್ಕೊಂಡು ಜನಗಳಿಗೆ ನಾವು ನ್ಯಾಯ ಕೊಡೋದ್ರಲ್ಲಿ ನಾವು ಸೋತ್ವಿ ಅಂದರೆ ನಾವು 5 ವರ್ಷದಲ್ಲಿ ನಾವು ಗೆದ್ದು ಬಂದು ಓಟ್ ಹಾಕಿರೋ ಜನಗಳಿಗೆ ನಾವೇನು ಉತ್ತರ ಕೊಟ್ಟಂಗಾಗಲ್ಲ, ಅವ್ರಿಗೆ ನ್ಯಾಯ ಕೊಟ್ಟಂಗಾಗಲ್ಲ. ಅಟ್ಲೀಸ್ಟ್ 8 ತಿಂಗಳು ಇಷ್ಟು ದಿನ ಧ್ವನಿ ತಲುಪಿಲ್ಲ ಇವ್ರವರೆಗೂ. ಇಷ್ಟು ದಿನ ಅವ್ರ ಅಧ್ಯಕ್ಷರಾಗಿದ್ದಾಗ ಅವ್ರೇನು ಮಾಡಬೇಕು ಮಾಡಿದ್ರು. ನಾನು ಅಧ್ಯಕ್ಷರಾಗಿದ್ದಾಗ ಈ ಕಮಿಷನರ್ ಇನ್ನೂ ಹೊಸಬ್ರು, ಕಮಿಷನರ್ ಯಾರೂ ಬಂದಿರಲಿಲ್ಲ. 6 ತಿಂಗಳು ನಾನು ಅಧ್ಯಕ್ಷರಾಗಿದ್ದಾಗ 13 ತಿಂಗಳು ನನ್ನ ಅವಧಿಲಿ 6 ತಿಂಗಳು ಯಾವ ಕಮಿಷನರು ಬಂದಿರಲಿಲ್ಲ, ಅಪಾಯಿಂಟ್ ಆಗಿರಲಿಲ್ಲ. ಅದಾದ ನಂತರ ಈ ಕಮಿಷನರ್ ಅಪಾಯಿಂಟ್ ಆದರು. ಈ ಕಮಿಷನರ್ ಅಪಾಯಿಂಟ್ ಆಗಿ ಇನ್ನೂ ಹೊಸದು, ಇವ್ರಿನ್ನೂ ತಿಳ್ಕೊತಾ ಇದ್ರು. ಜೊತೆಗೆ ಇವರು ಅವ್ರವ್ರ ಮಾತು ಕೇಳ್ಕೊಂಡು ಇವರು ದುಡ್ಡಿನಿಂದ ಬಿದ್ದುಬಿಟ್ಟಿದ್ರು. ಅವ್ರವ್ರ ಮಾತು ಕೇಳ್ಕೊಂಡು ಎಷ್ಟು ಏನು ಹೇಳಿದ್ರು ದಾರಿಗೆ ಬರ್ತಾ ಇರಲಿಲ್ಲ. ಅರ್ಥ ಆಯ್ತಾ? ಆಮೇಲೆ ಹೆಣ್ಮಕ್ಳಿಗೆ ಗೌರವ ಕೊಡೋದು ಈ ಕಮಿಷನರ್ಗಾಗಲಿ ಅಧ್ಯಕ್ಷರಿಗಾಗಲಿ ಇವತ್ತಿನವರೆಗೂ ಗೊತ್ತಿಲ್ಲ. ಅಲ್ಲಿ ಇಲ್ಲಿರೋ ಹೆಣ್ಮಕ್ಳಿಗೆ ಎಲ್ರಿಗೂ ಗೊತ್ತು. ಅದನ್ನು ನಾವೆಲ್ಲರೂ ಧ್ವನಿ ಎತ್ಕೊಂಡೇ ಬಂದಿದ್ದೀವಿ ಅವತ್ತಿಂದನೂ. ಅದಕ್ಕೆ ಯಾರೂ ಉತ್ತರ ಕೊಟ್ಟಿಲ್ಲ, ಅದಕ್ಕೆ ಯಾರೂ ಸಪೋರ್ಟಿಂಗ್ ನಿಂತಿಲ್ಲ. ಇವತ್ತು ನಾವು ಈ ಧ್ವನಿ, ನಾವು ಅವತ್ತು ಎತ್ತಿರೋ ಧ್ವನಿ ಇಲ್ಲಿಂದ ಡೋರಿಂದ ಆಚೆಗೂ ಹೋಗಿಲ್ಲ. ಬರೀ ಇವ್ರು ಹೆಂಗೆ ಗೊತ್ತಾ, ಇವರೆಲ್ಲರೂ ಕಳ್ಳರಿಗೆ ನೀವು ಕಳ್ತನ ಮಾಡ್ತಿದ್ದೀರಾ, ಸರಿ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತಾನೆ ಇದ್ದೀವಿ ಹೊರತು ಅವ್ರು ಹೇಳಿರೋದನ್ನ ನಾವು ಕೇಳ್ತಾ ಇದ್ದಾರೆ. ಈ ಕಿವಿ ಕೇಳಿ ಈ ಕಿವಿಲಿ ಬಿಡ್ತಾ ಇದ್ದಾರೆ. ಇದೇ ಸಿಚುವೇಶನ್ ಆಗ್ತಾ ಇದೆ. ಇವತ್ತು ನಾವು ಕೊನೆ ಪ್ರಯತ್ನ ಇದು. ನಾವು ಉಪವಾಸ ಸತ್ಯಾಗ್ರಹ ಏನು ಮಾಡಿಸ್ತಾ ಇದ್ದೀವಿ, ಕಿಟ್ಟಪ್ಪ ಅವ್ರು ಏನು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ, ನಾವು ಅವ್ರಿಗೆ ಬೆಂಬಲ ಕೊಟ್ಟಿದ್ದೀವಲ್ವಾ, ಇದು ನಮ್ಮ ಕೊನೆ ಪ್ರಯತ್ನ ಜನಗಳಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ. ನಾವು 8 ತಿಂಗಳು ನಾವು ಈ ನ್ಯಾಯ ಕೊಡಿಸೋದ್ರಲ್ಲಿ ನಾವು ಪಾಲ್ಗೊಳ್ಳಿಲ್ಲ, ನಾವು ಕೊಡಿಸ್ಲಿಲ್ಲ ಅಂತಂದರೆ ಮುಂದೆ ಯಾವತ್ತೂ ನಾವು ಕೊಡಿಸೋದಕ್ಕಾಗಲ್ಲ ಅನ್ನೋದು ನಮ್ಮ ಉದ್ದೇಶ. ಅದಕ್ಕೆ ಇದು ಕೊನೆ ಪ್ರಯತ್ನ. DC ಅವ್ರು ಬರಲಿ, ನಮ್ಗೆ ಉತ್ತರ ಕೊಡಲಿ. ಈಗೇನು ಇಲ್ಲಿಗಲ್ ಲೇಔಟ್ ಮಾಡಿದಾರಲ್ಲ ಅದಕ್ಕೆ ಉತ್ತರ ಕೊಡಲಿ. ಆಮೇಲೆ ಇವ್ರ ಅಪ್ಪನ ಮನೆ ಜಾಗ ಅನ್ನೋ ಥರ ರೋಡ್ ಜಾಗ ಇರಲಿ ಬರ್ದು ಕೊಟ್ಬಿಡ್ತಾರೆ. ಆಮೇಲೆ ಯಾವುದಾದ್ರೂ CS ಸೈಟ್ಗಳಿರಲಿ ಬರ್ದು ಕೊಟ್ಬಿಡ್ತಾರೆ. ಪಾರ್ಕ್ ಜಾಗ ಇರಲಿ ಬರ್ದು ಕೊಟ್ಬಿಡ್ತಾರೆ. ಅದು ಹಿಂಗೆ ನಾವು ಲೋಕಾಯುಕ್ತ ರೈಡ್ ಆಯಿತು, ನಾವು ಒಂದು ಹೋಗ್ಬಿಟ್ಟಿದ್ವಿ ನಾವು ಸದಸ್ಯರುಗಳೆಲ್ಲ. ಅಟ್ಲೀಸ್ಟ್ ಅಲ್ಲೇ ಆದರೂ ನಮಗೆ ನ್ಯಾಯ ಸಿಗುತ್ತೆ, ಜನಗಳಿಗೆ ನ್ಯಾಯ ಸಿಗುತ್ತೆ ಅಂತ. ಬಟ್ ಸಿಗಲೇ ಇಲ್ಲ. ಅವ್ರು ಕೇಳೋದಕ್ಕೆ ಉತ್ತರ ಕೊಡಲೇ ಇಲ್ಲ. ಏನಾಯಿತು, ಒಳಗೆ ಏನು ಬೇಕಾದರೂ ಆಗಿರ್ಬೋದು. ಇದೆಲ್ಲನೂ ಜಿಲ್ಲಾಧಿಕಾರಿಗಳಿಗೆ ದಾಖಲೆ ಸಮೇತ ಬೆಳಿಗ್ಗೆ ಪ್ರೊಡ್ಯೂಸ್ ಮಾಡ್ತೀವಿ. ನಾವು ರೈಟಿಂಗಲ್ಲಿ ಜಿಲ್ಲಾಧಿಕಾರಿಗಳಿಗೆ ಬೆಳಗ್ಗೆ ಪ್ರೊಡ್ಯೂಸ್ ಮಾಡ್ತೀವಿ. ಕಿಟ್ಟಪ್ಪ ಅವರು ಆಲ್ರೆಡಿ ಬೆಳಗ್ಗೆನೇ ಟಪಾಲಿಗೆ ಏನು ಜಿಲ್ಲಾಧಿಕಾರಿ ಆಫೀಸ್ಗೆ ಅವರು ಬೆಳಿಗ್ಗೆನೇ ಕಳಿಸಿದ್ದಾರೆ, ನಾವು ಉಪವಾಸ ಕೂರ್ತಿದ್ದೀವಿ ಅಂತ. ಯಾವ ಉದ್ದೇಶಕ್ಕೆ ಅಂತ ಅವ್ರು ಆಲ್ರೆಡಿ ಕಳಿಸಿದ್ದಾರೆ. ಇನ್ನೂ ಕೆಲವು ನಮ್ಮ ಬೇಡಿಕೆಗಳಿದೆ. ಈಗ ಖುದ್ದು ಜಿಲ್ಲಾಧಿಕಾರಿಗಳೇ ಬಂದು ನಿಮ್ಮ ಮನವಿನ ಸ್ವೀಕಾರ ಮಾಡಿ ನಿಮ್ಗೊಂದು ಆಶ್ವಾಸನೆ ಕೊಟ್ಟೋದ್ರೆ ಇದು ನಿಲ್ಲುತ್ತಾ ಮೇಡಮ್? ಬರೀ ಆಶ್ವಾಸನೆ ಆಗಬಾರ್ದು. ನಾವು ಹೆಣ್ಣುಮಕ್ಳು ನಗರಸಭೆ ಕೌನ್ಸಿಲರ್ಸು ಇವತ್ತು ಹೆಣ್ಣುಮಕ್ಳು ರೊಚ್ಚಿಗೆದ್ದು ನಾವು ಮನೆಯಲ್ಲಿ ಮಕ್ಕಳು, ನನಗೆ 2 ವರ್ಷದ ಚಿಕ್ಕ ಕಂದ ಇದೆ, ನಾನು ಬಿಟ್ಟು ಬಂದಿದ್ದೀನಿ. ಈ ಮೇಡಮ್ ಅವ್ರಿಗೆ ಮಗಳಿದ್ದಾಳೆ,
ಮಗ ಇದ್ದಾನೆ, ಇಲ್ಲಿರೋಂಥ ಎಲ್ಲರಿಗೂ ಮಕ್ಕಳು ಸಣ್ಣ ಮಕ್ಕಳಿದ್ದಾರೆ, ಎಲ್ಲರನ್ನೂ ಬಿಟ್ಟು ಬಂದು ನಾವು ಇಲ್ಲಿ ಕೂತು ಉಪವಾಸ ಸತ್ಯಾಗ್ರಹ ಮಾಡಿ ನಾವು ಜನಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಈ ಹೋರಾಟ ಮಾಡ್ತಿದ್ದೀವಿ. ಅದು ಸುಮ್ಮನೆ ಅಲ್ಲ. ಈಗ DC ಅವರು ಕೂಡ ಒಂದು ಹೆಣ್ಮಗಳು, ನಮ್ಮ ಹೆಣ್ಮಕ್ಳು ಕಷ್ಟನ ಅವ್ರು ಅರ್ಥ ಮಾಡ್ಕೋಬೇಕು. ಯಾಕೆ ಹೆಣ್ಮಕ್ಳು ಇವತ್ತು ಆಚೆ ಬಂದು ಮಾಡ್ತಿದ್ದಾರೆ? ಹೆಣ್ಮಕ್ಳು ಅಷ್ಟು ಈಸಿಯಾಗಿ ಆಚೆ ಬರೋಲ್ಲ. ಆಚೆ ಬಂದು ಏನಕ್ಕೆ ಪ್ರಶ್ನೆ ಮಾಡ್ತಿದ್ದಾರೆ ಅಂತ DC ಅವರು ಅರ್ಥ ಮಾಡಿಕೊಂಡು ಈ ಹೆಣ್ಮಕ್ಳು ಕರೆಗೆ ಅವರು ಸ್ಪಂದಿಸಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ. ನಾನು ಸಾನಿಯಾ ಖಾದರ್, ವಾರ್ಡ್ ಬಂದು 12. ಅಲ್ಲಿ ನಾವು ಲಾಸ್ಟ್ ಟೈಮೇ ಸಬ್ಜೆಕ್ಟ್ ಕೊಟ್ಟಿದ್ವಿ. ಆ ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಕೊಡೋಕ್ಕೆ ಹೇಳ್ತಾರೆ. ಆ 2 ಸಬ್ಜೆಕ್ಟು ನಾವು ಕೊಟ್ಟುವಾಗ ಆ 2 ಸಬ್ಜೆಕ್ಟಲ್ಲೂ ಅವ್ರು ಏನೂ ಕೆಲಸ ಮಾಡಿಸಲಿಲ್ಲ. ಒಂದು ಬಂದು ಹೈ ಮಾರ್ಕ್ಸ್ ಲೈಟ್ ಬಗ್ಗೆ ನಾವು ಮಾತಾಡಿದ್ದೀವಿ, ಒಂದು ಬಂದು ಚರಂಡಿ ಮೇಲೆ ಸ್ಲ್ಯಾಬ್ ಮಾಡಿ ನಮ್ಮ ಖಬ್ರಸ್ತಾನನ ಇನ್ನೂ ಸ್ವಲ್ಪ ಕೆಲಸ ಹಿಂದಾಗಿದೆ, ಅದನ್ನು ಮಾಡಿ ಅಂತ ಕೋರ್ಕೊಂಡಿದ್ವಿ. ಅದು 2 ಸಬ್ಜೆಕ್ಟ್ ಮೇಲೂ ತೀರ್ಮಾನ ಮಾತ್ರ ಮಾಡಿದ್ದಾರೆ. ಬಟ್ ಆ ತೀರ್ಮಾನ ಮಾಡಿದ್ದೀರಾ ಅಂತ ಕೇಳಕ್ಕೆ ಹೋದರೆ ಅವ್ರು ಅದ್ರ ಬಗ್ಗೆ ಏನೂ ಹೇಳಿಲ್ಲ. ನಾವೇನು ಅದ್ರ ಬಗ್ಗೆ ಜಸ್ಟ್ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ, ಬಿಟ್ಟರೆ ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಏನು ಅಂತ ಅದ್ರ ಬಗ್ಗೆ ಏನು ಕ್ಲಾರಿಟಿ ಇಲ್ಲ. ಇವತ್ತು ನಾನು ಮಾತಾಡ್ತಾ ಇರೋದು ಇವಾಗ 2026-27 ಏನು ಅವರು ಟೆಂಡರ್ ಕೂಗಿದ್ದಾರೆ, ಅದರಲ್ಲಿ ನಮ್ಮ ವಾರ್ಡ್ದು ಏನೂ ಇಲ್ಲ. ಎಲ್ಲ ಕೆಲವು ವಾರ್ಡ್ಗೆ ಅವ್ರು ದುಡ್ಡು ಹಾಕಿದ್ದಾರೆ, ನಮ್ಮ ವಾರ್ಡ್ಗೆ ಕೆಲವ್ರ ವಾರ್ಡ್ಗೆ ದುಡ್ಡು ಹಾಕಿಲ್ಲ. ಅದೇ ಕ್ವಶನ್ ಇವತ್ತು ನಾನು ಮಾಡಿದೆ, ಯಾಕೆ ಹಾಕಿಲ್ಲ ಅಂತ ಹೇಳಿಬಿಟ್ಟು. ಅವ್ರು ಅದಕ್ಕೂ ಏನೂ ಉತ್ತರ ಕೊಟ್ಟಿಲ್ಲ. ಏನೇ ಅದಕ್ಕೆ ನಾವು ಕಮಿಷನರ್ ಹತ್ರ ಕೇಳಿದ್ರೆ ನಾವು ಪ್ರೆಸಿಡೆಂಟ್ಗೆ, ಅಧ್ಯಕ್ಷರಿಗೆ ಕೇಳಬೇಕು ಅಂತ ಹೇಳ್ತಾರೆ. ಕಮಿಷನರ್ದು ಏನು ಕೆಲಸ ಅಂತ ನಮ್ಗೆ ಇದುವರೆಗೂ ಗೊತ್ತಾಗ್ತಾ ಇಲ್ಲ. ಏನು ಕ್ವಶನ್ ಹಾಕಿದ್ರು ಕಮಿಷನರ್ದು ಒಂದೇ ಆನ್ಸರ್, ಅಧ್ಯಕ್ಷರ ಹತ್ರ ಕೇಳಬೇಕು ಅಂತ. ಮತ್ತು ಕಮಿಷನರ್ ಏನಕ್ಕಿರೋದು? ಎಲ್ಲ ಅಧ್ಯಕ್ಷರ ಹತ್ರ ಕೇಳಬೇಕಂದ್ರೆ ಕಮಿಷನರ್ ಯಾಕೆ? ಹೈಮಾಸ್ ಲೇಟು ಒಂದು ಗ್ರೇವ್ ಯಾರ್ಡ್ಗೆ ಕೇಳ್ತಾ ಇರೋದು, ನಾವು ಖಬ್ರಸ್ತಾನ್ಗೆ ಕೇಳ್ತಾ ಇರೋದು. ಅಷ್ಟು ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ನಗರಸಭೆಗೆ ನಾವು ಬಂದು ಪ್ರಯೋಜನ ಇಲ್ಲ. ನಮಗೊಂದು ವ್ಯಾಲ್ಯೂ ಇಲ್ಲ ಕೌನ್ಸಿಲರ್ಸ್ಗಳಿಗೆ. ಮತ್ತು ಯಾಕೆ ಕೇಳ್ತೀರಾ ಸಬ್ಜೆಕ್ಟ್ಗಳು? ಸಬ್ಜೆಕ್ಟ್ ಮೇಲೆ ನೀವು ತೀರ್ಮಾನ ತೊಗೊಂಡು ಕೆಲಸ ಮಾಡಲ್ಲ ಅಂದಮೇಲೆ ಯಾಕೆ ಮತ್ತೆ ನಾವು ಸಬ್ಜೆಕ್ಟ್ ಕೊಡಬೇಕು? ನನಗೂ ಅದು ಪ್ರಾಬ್ಲಮ್ಮು. ಏನೇ ಕೇಳಿದ್ರು ಉತ್ತರ ಬರಲ್ಲ, ರೆಸೊಲ್ಯೂಷನ್ ಮಾಡಲ್ಲ, ಅದ್ರ ಬಗ್ಗೆ ಏನೂ ಮಾಡಲ್ಲ. ಜಸ್ಟ್ ಏನಂದರೆ ಅಧ್ಯಕ್ಷರಿಗೆ ಕೇಳಬೇಕು, ಇದೊಂದೇ ಉತ್ತರ ನಮ್ಮ ಕಮಿಷನರ್ ಅವ್ರು ಕೊಡೋದು. ಏನಾದರೂ ಮಾತಾಡಿದ್ರೆ ಅವ್ರು ಏನೂ ಉತ್ತರನೂ ಕೊಡಲ್ಲ, ನಗ್ತಾರಲ್ಲ. ಏನು ತುಂಬಾ ಇದು ಯಾಕೆ ನಗೋದಂಥದ್ದು ಏನಿದೆ? ನಾವಿಲ್ಲಿ ಏನು ಆಟ ಆಡೋಕ್ಕೆ ಬರ್ತಾ ಇಲ್ಲ, ಜೋಕ್ ಮಾಡ್ತಾ ಇಲ್ಲ ಸರ್. ನಾವು ಉತ್ತರ ಕೊಡಬೇಕು, ಅವ್ರಿಗೆ. ಇವರೇನೋ ಇಲ್ಲಿ ನಕ್ಕೊಂಡು ಸುಮ್ಗಿದ್ಬಿಡ್ತಾರೆ. ನಾವು ಜನಕ್ಕೆ ಏನು ಉತ್ತರ ಕೊಡಬೇಕು ಹೇಳಿ? ಅಂದರೆ ನಾವು ಸೀರಿಯಸ್ ಇಲ್ಲ. ಹಿ ಈಸ್ ನಾಟ್ ಸೀರಿಯಸ್. ವೆನ್ ಎವರ್ ವಿ ಟಾಕ್ ಹಿ ಈಸ್ ನಾಟ್ ಸೀರಿಯಸ್. ಅಂದರೆ ನಕ್ಬಿಟ್ಟು ಅವ್ರು ಏನು ಇಟ್ಸ್ ಕಾಲ್ಡ್ ನೆಗ್ಲಿಜಿಯನ್ಸ್. ನೀವೇನು ಕೇಳ್ತೀರಾ, ಹೋಗ್ತೀರಾ, ತಿರ್ಗಾ 3 ತಿಂಗಳಿಗೆ ಮೀಟಿಂಗ್ ಆಗುತ್ತೆ, ಏನು ಮಾಡ್ಕೋತೀರಾ? ಆ ಒಂದು ಇದೆ, ನೆಗ್ಲಿಜೆನ್ಸ್ ಇದೆ ಸರ್. ಒಂದು ಕಮಿಷನರ್ ಆಗಿ ಅವ್ರು ಅಷ್ಟು ಓದಿ ಈ ಪೊಸಿಷನ್ಗೆ ಬಂದಿದ್ದಾರೆ ಅಂದರೆ ಅಟ್ಲೀಸ್ಟ್ ಅವ್ರ ಪೊಸಿಷನ್ಗಾದರೂ ನ್ಯಾಯ ಇರಬೇಕು, ರೆಸ್ಪಾನ್ಸಿಬಲ್ ಅವ್ರ ಪೊಸಿಷನ್ಗಾದರೂ ಇರಬೇಕು. ನಾನು ಕಮಿಷನರು, ಒಬ್ಬರು ಬಂದು ನಮಗೆ ಕಷ್ಟ ಇಲ್ಲಿ ಹೇಳ್ಕೊತಾ ಇದ್ದಾರೆ. ನಗರಸಭೆಗೆ ನಾವು ಸೇರೋದು ಒಂದಕ್ಕೆ, ನಮ್ಮ ಪ್ರಾಬ್ಲಮ್, ನಮ್ಮ ಜನಕ್ಕೆ ಏನು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡೋಕ್ಕೆ ನಾವು ಇಲ್ಲಿ ಬರ್ತೀವಿ, ಸಬ್ಜೆಕ್ಟ್ ಕೊಡ್ತೀವಿ. ನೀವು ಅದ್ರ ಮೇಲೆ ವರ್ಕೌಟ್ ಮಾಡಿಲ್ಲ, ನೀವು ನಗ್ತಾ ಇದ್ದರೆ ನಾವು ಏನಂತ ನಾವು ಅರ್ಥ ಮಾಡ್ಕೋಬೇಕು? ಗೌರವ ಇಲ್ಲ, ರೆಸ್ಪೆಕ್ಟ್ ಇಲ್ಲ. ಏನಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಅವರು? ಹಂಸ ಸರ್, ಹಂಸ್ಗೆ 4 ಹಂಸ್ ಆಗ್ತಾ ಇಲ್ಲ ಅಂದರೆ ಕಂಟ್ರೋಲ್ ಬೇಕೇ ಬೇಕು. ಹಂಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ರೋಡ್ಸ್. ಬಟ್ ಅದು ಮಾಡ್ತಾ ಇಲ್ಲ. ಅದು ಕೇಳಿದ್ರೆ ಮಾಡ್ಸೋಣ, ಏನಾದರೂ ಕೇಳಿದ್ರೆ ಅಧ್ಯಕ್ಷರಿಗೆ ಕೇಳಬೇಕು. ನನಗೆ ಅರ್ಥ ಆಗ್ತಾಯಿಲ್ಲ. ಮತ್ತು ಕಮಿಷನರ್ ಯಾಕೆ? ಅಧ್ಯಕ್ಷರೇ ಸಾಕು, ಕಮಿಷನರೇ ಬೇಡ ನಗರಸಭೆಗೆ. ಕಮಿಷನರ್ ಏನು ಮಾಡೋಕ್ಕೆ ಇದು ಅವ್ರು ಇಲ್ಲ, ನಾನೇನು ಮಾಡೋಕ್ಕಾಗಲ್ಲ, ಎಲ್ಲ ಅಧ್ಯಕ್ಷರೇ ಮಾಡಬೇಕಂದ್ರೆ ದೆನ್ ವೈ ವಿ ನೀಡ್ ಕಮಿಷನರ್? ಅಧ್ಯಕ್ಷರೇ ಸಾಕಲ್ಲ ನಮಗೆ. ಮತ್ತೆ ಯಾಕೆ ಇದೆಲ್ಲ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಇರೋದು ಇವಾಗ 8 ತಿಂಗಳಲ್ಲಿ ಅದು ಖಬ್ರಸ್ತಾನ ಆಲ್ಮೋಸ್ಟ್ ನಮಗೆ ಎಂಡ್ ಮೂಮೆಂಟಲ್ಲಿ ಬಂದು ಈ ಥರ ನಮ್ಗೆ ಪ್ರಾಬ್ಲಮ್ ಕೊಟ್ಟರೆ ನಾವು ಏನು ಮಾಡ್ಬೇಕು ಸರ್? ಆಪೋಸಿಟ್ ಸದಸ್ಯರು ಅಂತ ಅವ್ರಿಗೆ ಓಟ್ ಹಾಕಿಲ್ಲ, ಆಪೋಸಿಟ್ ನಾವು ಅಂತ. ಬಟ್ ನಾನು ಹೇಳೋದು ಸರ್, ಇವಾಗ ನಮ್ಮ ವಾರ್ಡಲ್ಲೂ ಅಷ್ಟೇ, ಎಲ್ಲ ವಾರ್ಡಲ್ಲೂ ಅಷ್ಟೇ ಸರ್, ಎಲ್ಲರೂ ಒಬ್ರಿಗೆ ಓಟ್ ಹಾಕಲ್ಲ. ಹಂಗಂತ ಹೇಳಿಬಿಟ್ಟು ನಾವು ಅವ್ರಿಗೆ ಕೆಲಸ ಮಾಡದೇ ಇರೋಕ್ಕಾಗಲ್ಲ ಸರ್. ಅವರು ಇವಾಗ ಅಧ್ಯಕ್ಷರ ಅಂದಮೇಲೆ 32 ವಾರ್ಡ್ಗೂ ಅಧ್ಯಕ್ಷರೇ ಅವರು. ಆಮೇಲೆ ನಾವು ಕೌನ್ಸಿಲರ್ ಅಂದಮೇಲೆ ನಮ್ಮ ಇಡೀ ವಾರ್ಡ್ಗೂ ನಾವು ಓಟ್ ಹಾಕದೇ ಇರಲಿ, ನಾವು ಎಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡ್ಬೇಕು ಸರ್ ಅವ್ರಿಗೆ. ಅವ್ರು ಆ ಥರ ಮಾಡೋಂಗಿಲ್ಲ, ಆಪೋಸಿಟ್ ಇದ್ದಂಗೆ. ಅವ್ರ ಅಧ್ಯಕ್ಷರ ಅಂದಮೇಲೆ ಅಧ್ಯಕ್ಷರೇ ಎಲ್ಲರಿಗೂ. ಇಬ್ರು ಮಾಡ್ತಾ ಇದ್ದಾರೆ, ಯಾರು ಮುಂದೆ ಬರ್ತಾ ಇಲ್ಲ, ಹಿಂದೆಯಿಂದ ಎಲ್ಲ ಮಾಡ್ತಾ ಇದ್ದಾರೆ. ಅಂದರೆ ಇವಾಗ ಕಮಿಷನರ್ ಕೇಳಿದ್ರೆ ಅಧ್ಯಕ್ಷರ ಮೇಲೆ ಹಾಕ್ತಾರೆ, ಅಧ್ಯಕ್ಷರು ಕೇಳಿದ್ರೆ ನನ್ನ ಹತ್ರ ಏನು ಹೇಳೋದೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಸರ್ ನಮ್ಗೆ ಗೊತ್ತಾಗ್ತಾನಲ್ಲ ಇಬ್ಬರಲ್ಲಿ ಪ್ರಾಬ್ಲಮ್ ಯಾರ್ದು ಅಂತ. ಇವಾಗ ಕಮಿಷನರ್ ಕೇಳಿದ್ರೆ ಅಧ್ಯಕ್ಷರಿಗೆ ಕೇಳಿ ಅಂತಾರೆ, ಅಧ್ಯಕ್ಷರಿಗೆ ಇವತ್ತು ನಾನು ಡೈರೆಕ್ಟಾಗಿ ಕ್ವಶನ್ ಕೇಳಿದ್ರೆ ನಾನು ಆ ಥರ ಏನು ಹೇಳಲ್ಲ ಅಂತಾರೆ ಅವರು.
ಇವಾಗ ನಮಗೆ ಕ್ವಶನ್ ಆಗ್ತಾರೆ, ಯಾಕೆ ಕೆಲಸ ಆಗ್ತಾರೆ, ನೀವು ಮಾಡಿಸ್ತಾ ಇಲ್ವಾ, ನೀವು ಹೋಗಿ ಕೇಳ್ತಾ ಇಲ್ವಾ ಅಂತ. ಇಲ್ಲಿ ಮಾತಾಡ್ತಾ ಇರೋದು ಬೈಟು ಫುಲ್ಲು ಬರ್ತಾ ಇಲ್ಲ ಹೊರಗಡೆ. ಅದೇನಾಗ್ತಾ ಇದೆ ಅಂತಲೂ ಗೊತ್ತಿಲ್ಲ. ನಾವು ಇಲ್ಲೆಲ್ಲ ಮಾತಾಡ್ತಾ ಇರೋದು ಹಾಫೇ ಹೊರಗಡೆ ಬರ್ತಾ ಇದೆ ನ್ಯೂಸ್ಗೆ. ಜನರಿಗೂ ತಲುಪಕ್ಕೆ ಬಿಡ್ತಾ ಇಲ್ಲ. ನಾವು ಇಲ್ಲಿ ಏನು ಮಾತಾಡ್ತಾ ಇದ್ದೀವಿ ಜನರ ಪರವಾಗಿ, ಅದು ಹೊರಗಡೆ ಬರ್ತಾ ಇಲ್ಲ. ನಾವಿಲ್ಲಿ ಕಿರ್ಚಿ 4 ವರ್ಷದಿಂದ ಕಿರ್ಚ್ತಾನೆ ಇದ್ದೀವಿ. ಆಗ್ತಾ ಇತ್ತು, ಫಸ್ಟು ಕೆಲಸಗಳಾಗ್ತಾ ಇತ್ತು. ಪೂಜಾ ಮೇಡಮು ಕೂತ್ಕೊಂಡಿದ್ದಾರೆ, ನಮ್ಮ ಆಂಜಿನಪ್ಪ ಅವರು ಕೂತ್ಕೊಂಡಿರುವಾಗ ನಮಗಿಷ್ಟು ಪ್ರಾಬ್ಲಮ್ ಆಗಿರಲಿಲ್ಲ. ನಾವು ಏನು ಹೇಳ್ತಾ ಇದ್ವಿ, ಭೇದ ಭಾವ ಮಾಡದೆ ನಾವು ಓಟ್ ಹಾಕಿದ್ದೀವೋ ಇಲ್ವೋ, ಬಟ್ ಎಲ್ಲರಿಗೂ ಸಮಾನತೆವಾಗಿ ಅವರು ಇದು ಎಲ್ಲ ಮಾಡಿಕೊಡ್ತಾಯಿದ್ರು. ನಾವು ಕೇಳಿದ ತಕ್ಷಣ ನಮಗೆ ಅವ್ರು ನಿಜವಾಗ್ಲೂ ಹೆಲ್ಪ್ ಮಾಡ್ತಾಯಿದ್ರು. ಇವಾಗ ಈ ಥರ ಮಾಡ್ತಾ ಇದ್ದಾರಲ್ಲ, ಯಾಕೆ ಮಾಡ್ತಾ ಇದ್ದಾರೆ, ಏನು ಪ್ರಾಬ್ಲಮ್, ನಾವು ಜನರಿಗೆ ಏನು ಆನ್ಸರ್ ಕೊಡಬೇಕು? ಶಿಕ್ಷಕರೇ, ಶಿರಾ ನಗರದ ವಿವಿಧ ಅಭಿವೃದ್ಧಿಗೆ ಪೌರ ಕಾರ್ಮಿಕರಿಗೆ ಸೈಟ್ ಕೊಡೋದಾಗಿರ್ಬೋದು, ಇದೆಲ್ಲರೂ ಕೂಡ ಒಟ್ಟಾಗಿ ಒಂದು ಉಪವಾಸ ಸತ್ಯಾಗ್ರಹ ಮಾಡ್ತಿರುವಂಥದ್ದು. ವಿಪರ್ಯಾಸ ಏನಪ್ಪ ಅಂತ ಅಂದರೆ, ವಿಧಾನಸೌಧದಲ್ಲಿ ಹಿರಿಯ ವ್ಯಕ್ತಿ ಅಂತ ಅಂದರೆ ಅದು TB ಜಯಚಂದ್ರ, ಶಿರಾ ಕ್ಷೇತ್ರದ ಶಾಸಕರು. ಇವರಿರುವಂಥ ಜಾಗದಲ್ಲಿ ಇಂಥದ್ದೆಲ್ಲ ನಡೀತಾ ಇದೆ ಅಂತ ಅಂದರೆ ಅದಕ್ಕೆ ಏನು ಹೇಳಬೇಕು ಅಂತ ನಮಗೂ ಕೂಡ ಗೊತ್ತಾಗ್ತಿಲ್ಲ. ಈ ಹೋರಾಟದಲ್ಲಿ ಇವರು ಗೆಲ್ಲಿ ಮತ್ತು ಬಡವರಿಗೆ, ಪೌರ ಕಾರ್ಮಿಕರಿಗೆ ಒಂದು ನಿವೇಶನ ಕೊಡಿಸೋವಂಥ ಕೆಲಸ ಆಗಲಿ, ಅನ್ಯಾಯ ಆಗಿರುವಂಥವ್ರಿಗೆ ನ್ಯಾಯ ಸಿಗುವಂಥ ಕೆಲಸ ಆಗಲಿ ಅನ್ನೋದೇ ನಮ್ಮ ಮೂಲ ಉದ್ದೇಶ. ಇಂತಹ ಸಾಕಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.